ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನನ್ನ ಸ್ಯಾಟರ್ಡೆ ವ್ಲಾಗ್. ನಾನು ಇವತ್ತಿನ ಮಾರ್ನಿಂಗಿಂದನೇ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮದು ತಿಂಡಿನ ಏನು ಅಡಿಕೆ ಹೊಲದಲ್ಲಿ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ತಿಂಡಿನ ನನ್ನ ಹಸ್ಬೆಂಡ್ ಅಲ್ಲಿಗೆ ತೊಗೊಂಡು ಬಾ ಅಂತ ಹೇಳಿದರು. ಸ್ವಲ್ಪ ಹೊಲದಲ್ಲಿ ಅಥವಾ ತೋಟದಲ್ಲೆಲ್ಲ ತಿಂಡಿ ಮಾಡೋದು, ಊಟ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಹಾಗಾಗಿ ಅವ್ರ ಜೊತೆ ನನಗೂ ಸಹ ಸೇರಿಸಿ ತಿಂಡಿ ತೊಗೊಂಡು ಹೋಗಿದ್ದೆ. ಅಲ್ಲೇ ತಿಂಡಿನ ಮುಗಿಸ್ಕೊಂಡ್ವಿ. ಇವತ್ತು ನಮ್ಮದು ಏನು ಅಡಿಕೆ ತೋಟದಲ್ಲಿ ಏನು ಕೆಲಸ ಇತ್ತು ಅಂದರೆ, ನಮ್ಮದು ಅಡಿಕೆ ತೋಟ ಈ ಥರ ನಾರ್ಮಲಾಗಿತ್ತು. ಸ್ವಲ್ಪ ಗಿಡಗಳದ್ದು ಏನು ಬೇರಿತ್ತು ಅದೆಲ್ಲ ಸ್ವಲ್ಪ ಮೇಲೆ ಬಂದಿತ್ತು. ಹಾಗಾಗಿ ಅದಕ್ಕೆ ಮಣ್ಣಿನ ಅವಶ್ಯಕತೆ ಇತ್ತು, ಮಣ್ಣು ಹೊಡೆಸ್ಬೇಕಿತ್ತು. ಅದಕ್ಕೇ ನಾವು ಮಣ್ಣು ಹೊಡ್ಸೋದಕ್ಕಿಂತ ನಾರ್ಮಲಾಗಿ ಏನು ಮಧ್ಯದಲ್ಲೊಂದು ಲೈನು ಮಣ್ಣನ್ನು ತೆಗೆದು ಆಚೆ ಈಚೆ ಹಾಕೋಣ ಅಂಥೇಳಿ ನಾವೊಂದು ಸ್ಮಾಲ್ ಇಟಚಿ ಬರುತ್ತಲ್ವ, ಅದರಲ್ಲಿ ಈ ಥರ ಮಣ್ಣನ್ನು ತೆಗೆಸಿ ಅಡಿಕೆ ಏನು ಎರಡೂ ಸೈಡ್ ಮಣ್ಣನ್ನು ಮಧ್ಯದಿಂದ ತೆಗೆಸಿ ಈ ಥರ ಹಾಕ್ಸಿದ್ವಿ. ಈ ಥರ ಮಣ್ಣು ಹಾಕ್ಸಿದ ಮೇಲೆ ಅದೇನು ಬೇರು ಕಾಣಿಸ್ತಾ ಇತ್ತು ಅಡಿಕೆದು, ಅದು ಫುಲ್ ಮುಚ್ಚೋಯ್ತು. ನಾವು ಏನಕ್ಕೆ ಈ ಥರ ಗುಂಡಿನ ತೆಗೆಸ್ತಾ ಇದ್ದೀವಿ ಅಂದರೆ, ಇನ್ನೆಲ್ಲ ಬೇಸಿಗೆ ಸ್ಟಾರ್ಟ್ ಆಗೋಯಿತು. ಹಾಗಾಗಿ ಡ್ರಿಪ್ ಮಾಡಿದ್ದೀವಲ್ಲ, ಅದು ಜಸ್ಟ್ ಗಿಡದ ಸುತ್ತ ಒಂದು ಅಡಿ ಅಷ್ಟೇ ನೀರು ಹಾಯ್ತಾ ಇತ್ತು. ಹಾಗಾಗಿ ನೀರನ್ನ ಬೇಸಿಗೆಯಲ್ಲಿ ನೀರು ಅವಶ್ಯಕತೆ ಅಡಿಕೆಗೆ ತುಂಬ ಅವಶ್ಯಕತೆ ಇರೋದ್ರಿಂದ ಆ ಗುಂಡಿಗೆ ನೀಟಾಗಿ ನೀರು ಬಿಟ್ಟರೆ ಅಡಿಕೆಗಳು ಯಾವಾಗಲೂ ತಂಪಾಗಿರುತ್ತೆ ಅಂತ ಹೇಳಿ ಆ ಥರ ಗುಂಡಿನ ಮಾಡಿಸಿದ್ವಿ. ಮತ್ತು ಏನು ಅಡಿಕೆಯಲ್ಲಿ ವೇಸ್ಟ್ ಸಿಗುತ್ತೆ ಅದನ್ನೆಲ್ಲ ಆ ಗುಂಡಿಗೆ ಹಾಕಿ ನೀರು ಬಿಟ್ಟರೆ ಬೇಗ ಸ್ವಲ್ಪ ಗೊಬ್ಬರ ಆಗುತ್ತೆ. ಮತ್ತು ಅಡಿಕೆ ತೋಟ ತುಂಬ ಕ್ಲೀನಾಗಿರುತ್ತೆ. ನಮಗೆ ಏನಾದರೂ ಕೆಲಸ ಮಾಡೋದಕ್ಕೆ ಏನು ವೇಸ್ಟೇಜ್ ಬರುತ್ತೆ ಅದು ಡಿಸ್ಟರ್ಬ್ ಮಾಡಲ್ಲ. ಹಾಗಾಗಿ ಏನು ವೇಸ್ಟೇಜ್ ಎಲ್ಲ ಇರುತ್ತಲ್ವ ಅದಕ್ಕೆ ಹಾಕೋಣ. ಮತ್ತು ನೀರನ್ನ ಬಿಟ್ಟರೆ ಅಡಿಕೆ ಗಿಡಗಳು ಸಹ ಚೆನ್ನಾಗಾಗುತ್ತೆ ಅಂತ ಈ ಥರ ಒಂದು ಗುಂಡಿನ ತೆಗೆಸಿದ್ದೀವಿ. ಮತ್ತು ಇದು ನಮ್ಮದೇನು ಫ್ಯೂಚರ್ಗೂ ಸಹ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಅಡಿಕೆ ಗಿಡಗಳು ಏಜ್ ಆಗಿ ಅದೇನು ಏಜ್ ಮುಗ್ದೋಗುತ್ತೆ, ಆಮೇಲೆ ಮಧ್ಯೆ ಒಂದು ಲೈನ್ ಮತ್ತೆ ಎಕ್ಸ್ಟ್ರಾ ಹಾಕಬೇಕಾಗುತ್ತಲ್ವ, ಆವಾಗ ನಾರ್ಮಲಾಗಿ ಅಡಿಕೆ ಗಿಡಗಳನ್ನು ತೊಗೊಂಡು ಬಂದು ಡೈರೆಕ್ಟ್ಗೇ ಹಾಕ್ಬೋದು. ಅದಕ್ಕೆ ಯಾವುದೇ ಥರ ಗೊಬ್ಬರನ ಹಾಕುವಂಥ ಅವಶ್ಯಕತೆ ಇರೋಲ್ಲ. ಯಾಕೆಂದರೆ ಅಲ್ಲೇ ಚೆನ್ನಾಗಿ ಗೊಬ್ಬರ ಆಗಿರೋದ್ರಿಂದ ಅಡಿಕೆ ಗಿಡಗಳು ಹೊಸದಾಗಿ ಏನು ಅಡಿಕೆ ಗಿಡಗಳನ್ನ ಹಾಕ್ತೀವಿ ಅವು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಪರ್ಪಸ್ಸಿಂದ ಈ ಥರ ಏನು ಈ ಥರ ಗುಂಡಿನ ತೆಗೆಸಿದ್ವಿ. ನಮ್ಮದು ಅಡಿಕೆ ತೋಟದಲ್ಲಿ ಸ್ವಲ್ಪ ಮೆಣಸಿದೆ. ಆ ಮೆಣಸನ್ನು ಫಸ್ಟ್ ತುಂಬ ಟೈಮಿಂದ ಹಾಕಿದ್ದಾರೆ, ಬಟ್ ಅದು ಅಷ್ಟು ನೀಟಾಗಿ ಅಡಿಕೆಗೆ ಮೆಣಸು ಏನದು ಮೇಲೆ ಹೋಗಲ್ಲ. ಇವಾಗೆಲ್ಲ ನಮ್ಮ ಕಾಫಿ ತೋಟದಲ್ಲೆಲ್ಲ ಸಿಲ್ವರ್ ಗಿಡಗೆಲ್ಲ ಹಾಕ್ತಾರಲ್ಲ ಮೆಣಸು, ಅದು ತುಂಬ ಚೆನ್ನಾಗಿ ಹಿಡಿಯುತ್ತೆ. ಯಾಕೆಂದರೆ ಸಿಲ್ವರ್ ಮರ ಸ್ವಲ್ಪ ರಫ್ ಇರುತ್ತೆ, ಹಾಗಾಗಿ ಬೇರು ಚೆನ್ನಾಗಿ ಹಿಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಅಡಿಕೆ ಮರ ಸ್ವಲ್ಪ ನೈಸ್ ಇರೋದ್ರಿಂದ ಎಷ್ಟೇ ಅದು ಹಬ್ಬೋದಕ್ಕೆ ಹೋದ್ರೂ ಜಾರಿ ಕೆಳಗಡೆ ಬೀಳ್ತಾ ಇರುತ್ತೆ. ಮತ್ತು ಇನ್ನು ಅಡಿಕೆ ಕುಯ್ಲು ಬಂದರೆ ಅಂತೂ ಏನು ಅಡಿಕೆನ ಕುಯ್ತಾರೆ, ಆವಾಗ ಅಡಿಕೆ ಗೊಂಚಲು ಫುಲ್ ಡೈರೆಕ್ಟಾಗಿ ಮೆಣಸಿಗೆ ಬೀಳುತ್ತೆ. ಅದರಿಂದ ಅಡಿಕೆ ಗಿಡಗಳು ಫುಲ್ ಕೆಳಗೇ ಇರುತ್ತೆ. ನಮ್ದು ಏನು ಅಡಿಕೆ ಕುಯ್ಲು ಆಗುತ್ತೆ ಆವಾಗೆಲ್ಲ ಕಟ್ತಾನೆ ಇರಬೇಕು. ಇದು ನ್ಯಾಚುರಲಾಗಿ ಹಬ್ಬೋದೇ ಇಲ್ಲ, ಈ ಥರ ಫುಲ್ ಬಿದ್ದೋಗ್ಬಿಡುತ್ತೆ. ಹಾಗಾಗಿ ನಾವೇ ಕಟ್ಟಬೇಕಾಗುತ್ತೆ ಅಡಿಕೆ ಗಿಡಗಳನ್ನು. ಆದರೆ ನಮ್ದು ಇನ್ನೂ ಅಡಿಕೆ ಕುಯ್ಲು ಆಗಿಲ್ಲ, ಇನ್ನೂ ಒಂದು ರೌಂಡ್ ಇದೆ. ಹಾಗಾಗಿ ಸ್ವಲ್ಪ ಮೆಣಸೆಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ, ಅದನ್ನು ಸ್ವಲ್ಪ ಎಲ್ಲ ಮೇಲೆತ್ತಿ ಕಟ್ಟಬೇಕು. ಜಾಸ್ತಿ ಎಲ್ಲ ಅಡಿಕೆ ಮರಗಳಲ್ಲೂ ಮೆಣಸಿಲ್ಲ, ಒಂದು 30% ಇರ್ಬೋದು ಅಷ್ಟೇ. ಅದು ಸ್ವಲ್ಪ ಹಳೆ ತೋಟ ಆದಮೇಲೆ ಎಷ್ಟು ಮೆಣಸು ಹಾಕಿದ್ರೂ ನಾವು ಬರೋದೇ ಇಲ್ಲ. ತುಂಬ ಟೈಮಿಂದ ಟ್ರೈ ಮಾಡ್ತಾನೇ ಇದ್ದೀವಿ. ಅದೆಷ್ಟು ಗಿಡಗಳಲ್ಲಿ ಬಂದಿದೆ ಅಷ್ಟೇ ಗಿಡಗಳು, ನೆಕ್ಸ್ಟ್ ಮತ್ತೆ ಬರ್ತಾನೇ ಇಲ್ಲ. ಇವಾಗೇನು ಚಿಕ್ಕ ಅಡಿಕೆ ಗಿಡಗಳಿದೆ ಅದಕ್ಕೂ ಎಲ್ಲ ಮೆಣಸು ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ನನಗೆ ಇವತ್ತು ಫುಲ್ ಅಡಿಕೆ ತೋಟದ ಹತ್ರನೇ ಆಗೋಯಿತು. ಮಧ್ಯಾಹ್ನದವರೆಗೂ ಸ್ವಲ್ಪ ಕೆಳಗಡೆ ಎಲ್ಲ ಏನು ಮೆಣಸೆಲ್ಲ ಉದುರೋಗ್ಬಿಟ್ಟಿತ್ತು, ಸ್ವಲ್ಪ ಅಡಿಕೆ ಎಲ್ಲ ಉದುರೋಗಿತ್ತು. ಅದನ್ನೆಲ್ಲ ತಗೊಂಡು ಸ್ವಲ್ಪ ಕಾಯಿತ್ತು, ಅದನ್ನು ತಗೊಂಡು ಪೈಪೆಲ್ಲ ಅದೇನು ಡ್ರಿಪ್ ಮಾಡಿದ್ವಿ ಅದೆಲ್ಲ ತೆಗೆದಿದ್ವಿ. ಅದನ್ನೆಲ್ಲ ತೆಗೆದು ಹಾಕಿ ನಾನು ಮಧ್ಯಾಹ್ನ ಮನೆಗೆ ಬಂದೆ. ನನ್ನ ಹಸ್ಬೆಂಡ್ ಅಂತೂ ಇವತ್ತು ಫುಲ್ ಸಂಜೆವರೆಗೂ ಅಲ್ಲೇ ಅವ್ರಿಗೆ ಕೆಲಸ ಆಗೋಯಿತು. ನಾನು ಮನೆಗೆ ಬಂದು ಇವತ್ತು ತುಂಬ ಸ್ವಲ್ಪ ಬಿಸಿಲಿದ್ರಿಂದ ಹಸುಗಳಿಗೆ ಮತ್ತು ಕೋಳಿಗಳಿಗೆಲ್ಲ ಮೇವು ಮತ್ತು ನೀರನ್ನ ಕೊಟ್ಟು ನಾರ್ಮಲ್ ನನ್ನ ಮನೆ ಕೆಲಸನ ಮುಗಿಸ್ಕೊಂಡೆ. ಅಷ್ಟೊತ್ತಿಗೆ ಸಂಜೆ ಆಗೋಯಿತು. ಇವತ್ತು ನನ್ನ ಹಸ್ಬೆಂಡ್ ಫುಲ್ ತೋಟದ ಹತ್ರನೇ ಇದ್ದಿದ್ದರಿಂದ ನಾನೇ ಹಸುಗಳಿಗೆ ಮೇವು ಹಾಕಿದೆ.
ಇವತ್ತು ಸ್ವಲ್ಪ ಮೋಡ ಎಲ್ಲ ಕ್ಲಿಯರ್ ಆಗಿದ್ದರಿಂದ ಫುಲ್ ಚಂದ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫುಲ್ ಮೂನ್ ಥರ. ಹಾಗಾಗಿ ಅದೊಂದು ವೀಡಿಯೋನ ಮಾಡಿಕೊಂಡೆ. ಅದಂತೂ ತುಂಬ ಚೆನ್ನಾಗಿತ್ತು. ಹಾಗಾಗಿ ಇನ್ನೇ ನಾರ್ಮಲಾಗಿ ಹಸುಗಳು ಮೇಯ್ದು ಹಾಲೆಲ್ಲ ಕರ್ಕೊಂಡೆ ಅಷ್ಟೊತ್ತಿಗೆ ಫುಲ್ ಕತ್ತಲೆ ಆಗೋಯಿತು. ಆಮೇಲೆ ಕೋಳಿಗಳೆಲ್ಲ ನಮ್ದು ಇವಾಗ ಏನಕ್ಕೆ ಗೊತ್ತಿಲ್ಲ ಗೂಡೊಳಗಡೆ ಹೋಗೋದೇ ಇಲ್ಲ, ಕೊಟ್ಟಿಗೆಯಲ್ಲೇ ಬಂದು ಕೂತ್ಕೊಳ್ಳುತ್ತೆ. ಹಾಗಾಗಿ ಅವನ್ನೆಲ್ಲ ತೆಗೆದು ಗೂಡೊಳಗಡೆ ಹಾಕಿದ್ದಾಯಿತು. ಅವನ್ನೆಲ್ಲ ಗೂಡಿಗೆಲ್ಲ ಹಾಕಿ ಗೂಡಿಗೆಲ್ಲ ಹಾಕೋ ಅಷ್ಟರೊಳಗೆಲ್ಲ ಕತ್ತಲೆ ಆಗೋಗ್ಬಿಡ್ತು. ಆಮೇಲೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದರು. ಆಮೇಲೆ ಕಾಫಿ ಎಲ್ಲ ಮುಗಿಸ್ಕೊಂಡ್ವಿ. ನಾರ್ಮಲ್ ನಮ್ಮದು ಏನು ನೈಟ್ ಊಟ ಆಯಿತು ಅದೆಲ್ಲ ಮುಗಿಸ್ಕೊಂಡ್ವಿ. ಮತ್ತು ನಾವು ಇವಾಗ ಸ್ವಲ್ಪ ಪಾರಿವಾಳನ ಮನೆ ಒಳಗಡೆನೇ ಬಿಟ್ಕೋತಾ ಇದ್ದೀವಿ. ಯಾಕೆಂದರೆ ಅವು ಸ್ವಲ್ಪ ನಮ್ಮ ಜೊತೆನೂ ಅಡ್ಜಸ್ಟ್ ಆಗಲಿ ಅಂತ, ನಮ್ಮ ಜೊತೆ ಇದ್ದು ನಮ್ಮದು ವಾಯ್ಸೆಲ್ಲ ರೆಕಗ್ನೈಸ್ ಮಾಡಿ ನಮ್ಮ ಜೊತೆ ಸ್ವಲ್ಪ ಹೊಂದ್ಕೊಳ್ಳಿ ಅಂತ ನಾವು ಸ್ವಲ್ಪ ಇವಾಗ ಮನೆ ಒಳಗಡೆನೇ ಪಾರಿವಾಳಗಳನ್ನ ಬಿಟ್ಕೋತಾ ಇದ್ದೀವಿ. ಇವಾಗ ಫಸ್ಟ್ ಡೇಗೆ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಭಯ ಕಡಿಮೆ ಆಗಿದೆ. ಇಲ್ಲಿ ಬಂದು ಫುಡ್ ತಿನ್ನುತ್ತೆ. ಫಸ್ಟ್ ಡೇ ಅಂತೂ ಫುಲ್ ಭಯ ಫುಲ್ ಒಂದು ಸೈಡಿಗೆ ಹೋಗಿ ಕೂತ್ಕೊಬಿಟ್ಟಿದ್ವು. ಇವತ್ತಂತೂ ಫುಲ್ ಮನೆಯೆಲ್ಲ ಫುಲ್ ಓಡಾಡಿದ್ವು. ನನಗಂತೂ ಫುಲ್ ಖುಷಿಯಾಗೋಯ್ತು ಅವನ್ನ ನೋಡಿ. ಇದೆ ಫ್ರೆಂಡ್ಸ್ ನಮ್ಮ ಇವತ್ತಿನ ವ್ಲಾಗ್. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.